ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮೋಸ್ಟ್ ಫೇಮಸ್ ರಾಯಲ್ ಎನ್ಫೀಲ್ಡ್ರವರ ಕ್ಲಾಸಿಕ್ 350 ಬೈಕ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಸ್ಕೇಲ್ ಮಾಡಲ್ ಬೈಕ್, ಇದು ಒರಿಜಿನಲ್ ಬೈಕ್ ಅಲ್ಲ. ಅಂದರೆ ನಿಮ್ಮದು ಕ್ಲಾಸಿಕ್ 350 ಬೈಕ್ ಏನಿದೆ ಅದರದ್ದು ಮಿನೇಚರ್ ಬರುತ್ತೆ, ಅದನ್ನು ಸ್ಕೇಲ್ ಮಾಡಲ್ಲ ಅಂತ ಕರೀತಾರೆ. ಇದು 1:12 ಸೈಜ್ ಇದೆ. ಬನ್ನಿ ಅನ್ಬಾಕ್ಸ್ ಮಾಡೇ ಬಿಡೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಇದನ್ನು ನಾನು ಅಮೆಜಾನಿಂದ ಆರ್ಡ್ರ್ ಮಾಡಿದೆ. ಇದು ನನಗೆ 1800 ಏನೋ ಆಯಿತು. ಬನ್ನಿ 1800ಗೆ ವರ್ತ್ ಇರೋ ಥರ ಬಿಲ್ಡ್ ಮಾಡಿದರೆ ಯಾವ ಥರ ಇದೆ ಈ ಸ್ಕೇಲ್ ಮಾಡಲ್ ಬೈಕು ನೋಡೇ ಬಿಡೋಣ. ಇದನ್ನು ಯಾರಿಗೆ ಸ್ಕೇಲ್ ಮಾಡಲ್ ಬೈಕ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಬೇಕು ಅಂತ ಆಬೀಸ್ ಇರುತ್ತೋ ಅಂಥವರು ಪರ್ಚೇಸ್ ಮಾಡ್ಬೋದು. ಶೋಕೇಸಲ್ಲಿ ಇಡೋಕ್ಕೆ ಪರ್ಚೇಸ್ ಮಾಡ್ಬೋದು. ಆಮೇಲೆ ಆಫೀಸ್ಗಳಲ್ಲಿ ಕಂಪ್ಯೂಟ್ರ್ ಮುಂದೆ ಇಟ್ಕೊಳ್ಳೋಕ್ಕೆ ಅದಕ್ಕೂ ಸಹ ಪರ್ಚೇಸ್ ಮಾಡ್ಬೋದು. ಇಲ್ಲ ಮಕ್ಕಳಿಗೆ ಪರ್ಚೇಸ್ ಮಾಡಿ ಕೊಡ್ತೀನಿ ಅಂದರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಚಿಕ್ಕ ಬೈಕ್ ನೋಡಿ ತುಂಬ ಇಷ್ಟ ಆಗುತ್ತೆ ಆಟ ಆಡೋಕ್ಕೆ ಎಲ್ಲ. ನೋಡಿ ಫ್ರೆಂಡ್ಸ್, ಹೇಗಿದೆ ರಾಯಲ್ ಎನ್ಫೀಲ್ಡ್ 350 ಬೈಕ್. ಅನ್ಬಾಕ್ಸ್ ಮಾಡೇಬಿಟ್ಟೆ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ. ಇಲ್ಲಿ ಒಳಗಡೆಯಿಂದನೇ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ ನನಗೆ. ಬನ್ನಿ ಫ್ರೆಂಡ್ಸ್, ಬಾಕ್ಸ್ ಓಪನ್ ಮಾಡೇ ಬಿಡೋಣ ಈಗ. ಇದು ಏನು ಪ್ಲಾಸ್ಟರ್ ಏನು ಅಂಟಿಸಿಲ್ಲ, ಇಲ್ಲಿ ಹಂಗೆ ಓಪನ್ ಮಾಡ್ಬೋದು. ವಿತ್ ಫ್ರೇಮ್ ಬರುತ್ತೆ ನಿಮಗೆ ಇದು. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ರಾಯಲ್ ಎನ್ಫೀಲ್ಡ್ 350. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ರಬ್ಬರ್ ಟೈರ್ ಇದು. ಸೀಟು ನಾರ್ಮಲ್ ಪ್ಲ್ಯಾಸ್ಟಿಕ್ ತಾನೆ. ನೋಡಿ ಟ್ಯಾಂಕ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ, ಪೆಟ್ರೋಲ್ ಟ್ಯಾಂಕು. ಹೆಡ್ಲೈಟ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಲೈಟೇನು ಬರಲ್ಲ ಇದರಲ್ಲಿ, ಆದರೂ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನೋಡಿ ಹಿಂದ್ಗಡೆ ಚಕ್ರ ಎಲ್ಲ ರೊಟೇಟ್ ಆಗುತ್ತೆ, ಮುಂದ್ಗಡೆ ಚಕ್ರನೂ ರೊಟೇಟ್ ಆಗುತ್ತೆ. ಈವನ್ ಮಿರರು ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಿಂಗೆ ಆಮೇಲಿಂದ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಮಿರರು ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಹಿಂದೆ ಮುಂದೆ ಹೋಗುತ್ತೆ ಮಿರರು ಕೂಡ. ನೋಡಿ ಬ್ರೇಕ್ದು ಹ್ಯಾಂಡಲ್ ಡೀಟೇಲ್ಸು ಎಲ್ಲನೂ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆಮೇಲೆ ಸ್ಪೀಡ್ದು ಮೀಟರು ಅದೂ ಚೆನ್ನಾಗಿ ಸಣ್ಣ ಡೀಟೇಲ್ಸ್ನೆಲ್ಲನೂ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಸೈಲೆನ್ಸರ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ. ನೋಡಿ ಇದು ಹಿಂದ್ಗಡೆದು ರಿಯರ್ ಬ್ರೇಕು, ಈ ಕಡೆ ಗೇರ್ದು ಎಲ್ಲ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಬಟ್ ಇದು ಚೈನು ಜಸ್ಟ್ ಇದು ನನಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಚೈನ್ ಏನು ತಿರುಗಲ್ಲ, ಜಸ್ಟ್ ಹಂಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಓಕೆ, ಇಂಡಿಕೇಟರ್ ಲೈಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ. ನಂಬರ್ ಪ್ಲೇಟು, ನಂಬರ್ ಏನಿಲ್ಲ, ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ. ನೋಡಿ ಹ್ಯಾಂಡಲೆಲ್ಲ ಯಾವ ಥರ ತಿರುಗುತ್ತೆ. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ 1800 ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತಾ ಇದೆ ನನಗೆ. ಸಸ್ಪೆನ್ಷನ್, ರಿಯರ್ ಸಸ್ಪೆನ್ಷನ್ ಕೂಡ ಬರುತ್ತೆ. ಇದನ್ನು ನಾನು ರಿಮೂವ್ ಮಾಡಿ, ಈ ಫ್ರೇಮ್ನ ರಿಮೂವ್ ಮಾಡಿ ನಿಮಗೆ ಹತ್ರದಿಂದ ತೋರಿಸ್ತೀನಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆನಾ? ಬನ್ನಿ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ.